ಬಿರು ಬೇಸಿಗೆಯ ನಡುವೆಯೂ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯಕ್ಕೆ ಪ್ರತಿನಿತ್ಯವೂ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡ್ತಾ ಇರೋದು ವಿಶೇಷ ಆಗಿದೆ. ಏಕೆಂದರೆ ಈಗ ಪ್ರಮುಖ ಕಾರಣ ಏನಂತಂದರೆ ಇಲ್ಲಿ ಮೈಸೂರಿನಲ್ಲಿ ಬಹುತೇಕ ಪ್ರವಾಸಿ ತಾಣಗಳಲ್ಲಿ ಬಿಸಿಲಿನ ವಾತಾವರಣ ಕಂಡು ಬರ್ತಾ ಇದ್ದಾರೆ. ಮೃಗಾಲಯದ ಒಳಗಡೆ ತಂಪನೆಯ ವಾತಾವರಣ ಕಂಡು ಬರ್ತದೆ. ಯಾಕೆಂತಂದರೆ ಇಲ್ಲಿ ಮರಗಿಡಗಳು ಜಾಸ್ತಿ ಇರುವ ಕಾರಣದಿಂದಾಗಿ ಮೃಗಾಲಯದಲ್ಲಿ ಈಗ ಮೃಗಾಲಯದ ಅಧಿಕಾರಿಗಳೇ ಹೇಳಿದಂತೆ ಇಲ್ಲಿ ಸುಮಾರು ಹೊರಗಡೆಗಿಂತ 2 ಡಿಗ್ರಿ ಅಷ್ಟು ಉಷ್ಣಾಂಶ ಕಡಿಮೆ ಇರೋ ಒಂದು ಕಾರಣದ ಜೊತೆಗೆ ಮರಗಿಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಒಂದು ತಂಪಾದ ಒಂದು ಕೂಲಾದ ವಾತಾವರಣ ಕಂಡು ಬರ್ತಾ ಇದೆ. ಇದೇ ಒಂದು ಕಾರಣದಿಂದಾಗಿ ಮೈಸೂರಿನ ಬೇರೆ ಪ್ರವಾಸಿ ತಾಣಗಳಿಗೆ ಹೋಲಿಕೆ ಮಾಡಿದರೆ ಚಾಮರಾಜೇಂದ್ರ ಮೃಗಾಲಯಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಇಲ್ಲಿರುವಂಥ ತಂಪನೆಯ ವಾತಾವರಣ ಅನುಭವಿಸಿ ವಾಪಸ್ ಹೋಗ್ತಾ ಇದ್ದಾರೆ. ಬಹುತೇಕ ಪ್ರವಾಸಿಗರು ಕುಟುಂಬ ಸಮೇತರಾಗಿ ಇಲ್ಲಿ ಚಾಮರಾಜೇಂದ್ರ ಮೃಗಾಲಯಕ್ಕೆ ಭೇಟಿಯನ್ನು ನೀಡಿ ಇಲ್ಲಿರುವಂಥ ಪ್ರಾಣಿಗಳನ್ನು ನೋಡಿಕೊಂಡು ಒಂದು ಕೂಲಾದ ಅನುಭವವನ್ನು ಪಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಹೊರಗಡೆ ಹೋಯಿತು ಅಂತಂದರೆ ನೆತ್ತಿ ಸುಡುವಂಥ ಬಿಸಿಲು, ಓಡಾಡೋಕ್ಕೂ ಕೂಡ ಸಾಧ್ಯವಿಲ್ಲ, ಅಂತಹ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ಮೃಗಾಲಯಕ್ಕೆ ಬಂದರೆ ಒಂದು ಕೆಲ ಗಂಟೆಗಳ ಕಾಲ ಆದರೂ ಕೂಡ ಒಂದು ದೇಹ ತಂಪಾಗುತ್ತೆ. ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಚಾಮರಾಜೇಂದ್ರ ಮೃಗಾಲಯಕ್ಕೆ ಆಗಮಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಮೃಗಾಲಯದ ಬಹುತೇಕ ಎಲ್ಲೇ ನೋಡಿದ್ರು ಕೂಡ ಜನಜಂಗುಳಿ ಕಂಡು ಬರ್ತಾ ಇದ್ದು ಮೃಗಾಲಯದ ಒಂದು ಆದಾಯವೂ ಕೂಡ ಇಲ್ಲಿ ವೃದ್ಧಿ ಆಗ್ತದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.